ಕಳೆದ ವರ್ಷವಷ್ಟೇ ಗುಜರಾತ್ನ ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ವಿಮಾನ ನೆಲಕ್ಕಪ್ಪಳಿಸಿ ನೂರಾರು ಜೀವಗಳು ಹೋಗಿದ್ವು. ಈಗ ನೋಡಿದ್ರೆ ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಪ್ರಯಾಣ ಮಾಡ್ತಾ ಇದ್ದ ವಿಮಾನವೇ ಕ್ರ್ಯಾಶ್ ಆಗಿ 5 ಜನ ಸಜೀವ ದಹನ ಆಗಿದ್ದಾರೆ. ಅಜಿತ್ ಪವಾರ್ ದುರಂತ ಸಾವಿಗೆ ಇಡೀ ದೇಶವೇ ದಿಗ್ಭ್ರಮೆ ವ್ಯಕ್ತಪಡಿಸಿದೆ. ಅಜಿತ್ ಅನಂತರಾವ್ ಪವಾರ್ ಮಹಾರಾಷ್ಟ್ರ ಸರ್ಕಾರದ ಉಪಮುಖ್ಯಮಂತ್ರಿ, ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಕ್ಷದ ಮಹಾನಾಯಕ. ಅಜಿತ್ ದಾದಾ ಅಂತಾನೆ ಹೆಸರಾಗಿದ್ದ ಮೇರು ರಾಜಕಾರಣಿ ಈಗ ನೆನಪು ಮಾತ್ರ. ಮಹಾರಾಷ್ಟ್ರದ ಪುಣೆ ಬಳಿಯ ಬಾರಾಮತಿ ಬಳಿ ಅಜಿತ್ ಪವಾರ್ ಪ್ರಯಾಣಿಸುತ್ತಿದ್ದ ಲಘು ವಿಮಾನ ನೆಲಕ್ಕಪ್ಪಳಿಸಿದೆ. ಈ ದುರಂತದಲ್ಲಿ ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ಸಜೀವ ದಹನವಾಗಿದ್ದಾರೆ. 66 ವರ್ಷದ ಅಜಿತ್ ಪವಾರ್ ಜೊತೆ ವಿಮಾನದಲ್ಲಿದ್ದ ವೈಯಕ್ತಿಕ ಭದ್ರತಾ ಅಧಿಕಾರಿ ವಿದಿತ್ ಜಾಧವ್, ಆಪ್ತ ಸಹಾಯಕ ಪಿಂಕಿ ಮಾಲಿ, ಕಮಾಂಡ್ ಪೈಲಟ್ ಶಾಂಭವಿ, ಕ್ಯಾಪ್ಟನ್ ಸುಮಿತ್ ಕಪೂರ್ ಸೇರಿ 5ಕ್ಕೆ 5 ಜನರ ದೇಹವು ಗುರುತು ಸಿಗದಂತೆ ಸುಟ್ಟು ಕರಕಲಾಗಿದೆ. ವಿಮಾನ ಪತನಕ್ಕೂ ಮುನ್ನ ಆಗಿದ್ದೇನು? ಪುಣೆ ಜಿಲ್ಲೆಯ ಬಾರಾಮತಿ ವಿಮಾನ ನಿಲ್ದಾಣದ ರನ್ವೇನಲ್ಲೇ ಈ ಆಘಾತಕಾರಿ ದುರಂತ ನಡೆದೋಯ್ತು. ಬೆಳಿಗ್ಗೆಯೇ ಮುಂಬೈನಿಂದ ಬಾರಾಮತಿ ಬರಲು ಅಜಿತ್ ಪವಾರ್ ಖಾಸಗಿ ಚಾರ್ಟರ್ ವಿಮಾನವನ್ನ ಹತ್ತಿದ್ರು. ಬೆಳಿಗ್ಗೆ 8:45 ಸಮಯಕ್ಕೆ ಬಾರಾಮತಿ ಏರ್ಪೋರ್ಟ್ನಲ್ಲಿ ವಿಮಾನ ಕೆಳಗಿಳಿಯುವಾಗ ಈ ಘಟನೆ ನಡೆದಿದೆ. ಪೈಲಟ್ ನಿಯಂತ್ರಣ ಕಳೆದುಕೊಂಡಿದ್ದರಿಂದ ವಿಮಾನ ಕ್ರ್ಯಾಶ್ ಲ್ಯಾಂಡಿಂಗ್ ಆಗಿದೆ. ವಿಮಾನ ನೆಲಕ್ಕಪ್ಪಳಿಸಿದಾಗ ಬೆಂಕಿ ಹೊತ್ಕೊಂಡು ವಿಮಾನ ಸ್ಫೋಟವಾಗಿ 5 ಸಜೀವ ದಹನವಾಗಿದ್ದಾರೆ. ವಿಮಾನ ನೆಲಕ್ಕಪ್ಪಳಿಸುವ ದೃಶ್ಯ ಏರ್ಪೋರ್ಟ್ ಸುತ್ತಲಿನ ಸಿಸಿಟಿವಿಯಲ್ಲೂ ಸೆರೆಯಾಗಿದೆ. ಕರ್ಮಭೂಮಿಯಲ್ಲೇ ಅಜಿತ್ ದುರ್ಮರಣ. ಅಷ್ಟಕ್ಕೂ ಬಾರಾಮತಿಗೆ ಬಂದಿದ್ಯಾಕೆ ಅಜಿತ್? 1991ರಿಂದಲೂ ಅಜಿತ್ ಪವಾರ್ಗೆ ಕರ್ಮಭೂಮಿ ಅಂದ್ರೆ ಅದು ಬಾರಾಮತಿ ಕ್ಷೇತ್ರ. 1991ರಿಂದ ಇಲ್ಲಿವರೆಗೂ ಅಜಿತ್ ಪವಾರ್ ಸೋಲಿಲ್ಲದ ಸರದಾರನಾಗಿ ಬಾರಾಮತಿ ಕ್ಷೇತ್ರದಲ್ಲಿ ಗೆದ್ದು ಬರ್ತಿದ್ರು. ಮುಂಬರುವ ಜಿಲ್ಲಾ ಪರಿಷತ್ ಚುನಾವಣೆಗಾಗಿ ಸಾರ್ವಜನಿಕ ರ್ಯಾಲಿಗಳಲ್ಲಿ ಭಾಗವಹಿಸಲು ಅಜಿತ್ ಪವಾರ್ ಮುಂಬೈನಿಂದ ಬಾರಾಮತಿಗೆ ಪ್ರಯಾಣಿಸಿದ್ರು. ಬಾರಾಮತಿಯಲ್ಲಿ ಅಜಿತ್ ಪವಾರ್ 4 ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕಿತ್ತು. ಆದರೆ ವಿಮಾನ ಲ್ಯಾಂಡಿಂಗ್ ವೇಳೆ ನಡೆದ ದುರ್ಘಟನೆಯಲ್ಲಿ ಅಜಿತ್ ಪವಾರ್ 8 ಬಾರಿ ಗೆದ್ದ ಬಾರಾಮತಿಯಲ್ಲೇ ಅಗ್ನಿಗೆ ಆಹುತಿಯಾಗಿ ಹೋದ್ರು. ಕಣ್ಣೀರಿಟ್ಟ ಜನ, ಬಿಕ್ಕಳಿಸಿ ಬಂದ ದುಃಖ. ಎಲ್ಲ ರಾಜಕಾರಣಿಗಳಿಗೂ ಅವರದ್ದೇ ಬೆಂಬಲಿಗರ ಬಳಗ ಇರುತ್ತೆ. ಆದರೆ ಅಜಿತ್ ಪವಾರ್ಗೆ ಬೆಂಬಲಿಗರ ಜೊತೆ ಲಕ್ಷ ಅಭಿಮಾನಿಗಳೂ ಇದ್ರು. ಮಹಾರಾಷ್ಟ್ರದಲ್ಲಿ ಅಜಿತ್ ಪವಾರ್ ಅವರನ್ನ ಅಜಿತ್ ದಾದಾ ಅಂತಾನೆ ಜನ ಕರೆಯುತ್ತಿದ್ರು. ರಾಜಕಾರಣದಲ್ಲಿ ಯಾರೂ ಮಿತ್ರರೂ ಅಲ್ಲ, ಶತ್ರುಗಳು ಅಲ್ಲ ಅಂತಾನೆ ರಾಜಕೀಯ ಮಾಡಿ ಮಾಸ್ ಲೀಡರ್ ಆಗಿದ್ರು. ಹೀಗಾಗಿನೇ ಅಜಿತ್ ಸಾವಿನ ಸುದ್ದಿ ಕೇಳಿ ಜನ ಬಿಕ್ಕಿ ಕಣ್ಣೀರಿಡುತ್ತಿದ್ದಾರೆ. ಅಜಿತ್ ದಾದಾಗೆ ದೇಶವ್ಯಾಪಿ ಸಂತಾಪ. ಅಜಿತ್ ಪವಾರ್ ಸಾವು ಇಡೀ ದೇಶಕ್ಕೆ ದುಃಖ ತಂದಿಟ್ಟಿದೆ. ಸಂಸತ್ ಬಜೆಟ್ ಅಧಿವೇಶನದಲ್ಲೂ ಸ್ಪೀಕರ್ ಓಂ ಬಿರ್ಲಾ ಅಜಿತ್ರನ್ನ ನೆನಪಿಸಿಕೊಂಡ್ರು. ಅವರ ಸಾಧನೆಯನ್ನ ಕೊಂಡಾಡಿದ್ರು. ಲೋಕಸಭೆ ಕಲಾಪದಲ್ಲಿ ಪ್ರಧಾನಿ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಪ್ರತಿಪಕ್ಷದವರೆಲ್ಲ ಮೌನಾಚರಣೆ ಮಾಡಿ ಸಂತಾಪ ಸೂಚಿಸಿದ್ರು. मैं अजीत पवार जी के परिवार के प्रति संवेदना व्यक्त करता हूं. जिन साथियों को हमने इस हादसे में खोया है, इस पीड़ा की घड़ी में हम सभी उनके परिजनों के साथ हैं. ಕರ್ನಾಟಕದ ವಿಧಾನಸಭೆ ಅಧಿವೇಶನದಲ್ಲೂ ಅಜಿತ್ ಪವಾರ್ ನಿಧನಕ್ಕೆ ಸಂತಾಪ ವ್ಯಕ್ತಪಡಿಸಲಾಯಿತು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ವಿಮಾನ ಪತನದ ಸುದ್ದಿ ಕೇಳಿ ಆಘಾತಗೊಂಡರು. ಅಜಿತ್ ಪವಾರ್ ಅವರು ಮಹಾರಾಷ್ಟ್ರ ರಾಜ್ಯದ ಉಪಮುಖ್ಯಮಂತ್ರಿಗಳು. ಅವರು ವಿಮಾನ ದುರಂತಕ್ಕೆ ಈಡಾಗಿ ಸಾವನ್ನಪ್ಪಿದ್ದಾರೆ. ಇದು ಬಹಳ ನೋವಿನ ಸಂಗತಿ. ಬೆಳಗ್ಗೆ ಬಹಳ ಶಾಕಿಂಗ್ ನ್ಯೂಸು. ಒಬ್ಬ ಡೆಪ್ಟಿ ಚೀಫ್ ಮಿನಿಸ್ಟರ್, ಸೊ ಇವತ್ತು ಅವರು ನಮ್ಮಿಂದ ದೂರ ಆಗಿದ್ದಾರೆ. ಅಜಿತ್ ಪವಾರ್ ಅವರ ಪಾರ್ಥಿವ ಶರೀರವನ್ನ ಬಾರಾಮತಿಯಲ್ಲಿರುವ ವಿದ್ಯಾ ಪ್ರತಿಷ್ಠಾನ ಮೈದಾನಕ್ಕೆ ಸ್ಥಳಾಂತರಿಸಲಾಗಿದೆ.
ಅಲ್ಲೇ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿದೆ. ಅಂತಿಮ ದರ್ಶನಕ್ಕೆ ಬರುವ ಸಾರ್ವಜನಿಕರು ಗಣ್ಯರಿಗಾಗಿ ಪ್ರತ್ಯೇಕ ವ್ಯವಸ್ಥೆ ಮಾಡಲಾಗಿದೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನಡೆಯಲಿದೆ. ಅಂತ್ಯಕ್ರಿಯೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೂಡ ಭಾಗಿಯಾಗೋ ಸಾಧ್ಯತೆ ಇದೆ. ವಿಮಾನ ದುರಂತಕ್ಕೆ ಕಾರಣಗಳು 108, ಆದರೆ ಸಾವು ಮಾತ್ರ ಭಯಾನಕ. ಸಂಸದರಾಗಿ, ಶಾಸಕರಾಗಿ, ಹಣಕಾಸು, ಶಿಕ್ಷಣ, ಕ್ರೀಡೆ, ಅಬಕಾರಿ ಸಚಿವರಾಗಿದ್ದಷ್ಟೇ ಅಲ್ಲ, ಉಪಮುಖ್ಯಮಂತ್ರಿಯಾಗಿದ್ದ ಅಜಿತ್ ಪವಾರ್ ಇನ್ನಿಲ್ಲ ಅನ್ನೋದು ನಿಜಕ್ಕೂ ಆಘಾತಕಾರಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.